ಆ, ಇವತ್ತು ಶಿಕ್ಷಕರಿಗೆ ಒಂದು ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಒಂದು ಅವಾರ್ಡ್ ಅಂತ ಹೇಳ. ನನಗೆ ಇವತ್ತು ನಾನು ಏನೆಲ್ಲ ಆಗಿದ್ದೀನೋ ನನ್ನ ಗುರುಗಳ ಆಶೀರ್ವಾದ. ಗುರುಗಳಂದ್ರೆ ವಿದ್ಯೆ ಕಲಿಸಿದವ್ರಿಗಿನ ಎಲ್ಲಾ ರೀತಿಯಲ್ಲೂ ಮಾರ್ಗದರ್ಶಕರು. ಅವರೆಲ್ಲರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷವೂ ಈ ಒಂದಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ಬೇಕಾದ್ರೆ ಇದರಲ್ಲಿ ಗುರುವಂದನಾ ಕಾರ್ಯಕ್ರಮದಲ್ಲಿ ಉತ್ತಮ ಶಿಕ್ಷಕರು ಹಾಗೂ ಸಮಾಜದಲ್ಲಿ ಕೊಡುಗೆ ಕೊಡಂತ ಮಹಾನ್ ವ್ಯಕ್ತಿಗಳಿಗೆ ಕೂಡ ಒಂದು ಒಳ್ಳೆ ಸನ್ಮಾನ ಮಾಡ್ಬೇಕು, ಅವ್ರಿಗೊಂದು ಗೌರವಿಸ್ಬೇಕಂತ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಎಲ್ಲರ ಪ್ರೋತ್ಸಾಹದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಇದು ನಮ್ದು 8ನೇ ವರ್ಷ ನಾವು ಪ್ರಾರಂಭ ಮಾಡಿ 8 ವರ್ಷದಿಂದ ರೆಗ್ಯುಲರ್ ಆಗಿ ಕೊಡ್ತಾ ಇದ್ದೀವಿ ನಾವು. ಎಷ್ಟು ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದೀರಾ ಸರ್ ಇದುವರೆಗೂ ನಾವು 112 ಮಾಡಿದ್ದೀವಿ. ಇವತ್ತು ಎಷ್ಟು ಶಿಕ್ಷಕರಿಗೆ? ಇಲ್ಲ, ಇವತ್ತಿಗೆ ನಾನು 112 ಮಾಡಿದ್ದಾರೆ. ಕೆಲವರು ಸೆನ್ಸಸ್ ಇರೋದ್ರಿಂದ ಅವ್ರು ಆಬ್ಸೆಂಟ್ ಆಗಿದ್ದಾರೆ. 112 ನಾವು ಮಾಡಿದ್ದೀವಿ. ಒಟ್ಟು ಶಿಕ್ಷಕರು 112 ಮತ್ತೆ ಸಮಾಜ ಸೇವಕರು ಒಂದು 15 ಜನ. ಈ ಲಾಕ್ಡೌನ್ ಸಮಯದಲ್ಲಿ ಪ್ರತಿನಿತ್ಯ ಎಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುವಂತ ಸಮಾಜ ಸೇವಕರು ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ. Teachers had played a very big role in all the global developments. Even in freedom struggle of India, they played a very crucial role. Even after independence, in converting a feudal society into a democratic society, teachers have played a very important. I born in a border village of Karnataka. I born in a middle class agriculture family. I studied in government Kannada primary school in my village. Today, whatever the little that I have achieved is because of the inspiration, preaching and teaching of my teachers. I proudly say my all achievement is because of my teachers. Message for the students, sir. Students for the nowadays message for the See, students. for students, I only say we need to work hard. The students have to score more, but that alone is not sufficient. They must also know about life. Then alone they can be a responsible citizens of this country. Mere brilliancy and intelligence alone is not enough. Scoring is necessary in a competitive world like this. But at the same time, the students must also know more about life. This is my message. Thank you, sir. ಏನ್ ಹೇಳ್ತೀರಾ ಥಾಮಸ್ ಅವ್ರ ಜೊತೆ ನೋಡ್ತೀರಾ? ಅವ್ರು ಯಾವ ತರ ವ್ಯಕ್ತಿ ಅಂತೀರಾ? ಥಾಮಸ್ ಸರ್ ಜೊತೆ ಇದ್ದು ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಏನಕ್ಕಂದ್ರೆ ಅವರು ಜಸ್ಟ್ ಮಕ್ಕಳ ಬಗ್ಗೆ ಎಜುಕೇಶನ್ ಬಗ್ಗೆ ಥಿಂಕ್ ಮಾಡ್ತಾರೆ. ಮತ್ತೆ ಆ ಎಲ್ಲಾರು 5 o'clockಗೆ ಎದ್ದು ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ಥಿಂಕ್ ಮಾಡ್ತಾರೆ. ಬಟ್ ಇವರು ವೀಕ್ ಬಂದ್ರೆ ಈ ವೀಕ್ ಅಲ್ಲಿ ನಾನು ಎಷ್ಟು ಜನಕ್ಕೆ ಅನ್ನ ಕೊಡ್ಬೋದು ಅನ್ನೋದನ್ನ ಥಿಂಕ್ ಮಾಡ್ತಾರೆ. ಸೊ ದಟ್ ಈಸ್ ಗ್ರೇಟ್ ಥಿಂಗ್. ಅದನ್ನ ಬಿಟ್ಟು ಎಜುಕೇಶನ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಟೀಚರ್ಸ್ಗೆ ಎಲ್ಲತೆಯಿಂದ ನೋಡ್ತಾರೆ. ಸೊ ದಟ್ ಐ ಲೈಕ್ ಅಬೌಟ್ ಹಿಮ್. ಸೊ ಇನ್ನು ಮುಂದೆ ಎಲ್ಲಾ ಪ್ರೋಗ್ರಾಮ್ಸ್ ಹಾಗೆ ನಡೀಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಾಡ್ತಾ ಇದ್ದೇನೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಹಸಿದವರಿಗೆ ಊಟ ಆಗ್ತಾ ಇದ್ದಾರೆ. ಅವರು ಮತ್ತೆ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ. ಅದರಿಂದ ಅವ್ರ ಜೊತೆ ನಾವು ಕೆಲಸ ಮಾಡಿದ್ರೆ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತದೆ. ನಾವು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೇವೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಂದ ಎಲ್ಲ